ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಶ್ರೀ ವೇದಾಂತ ದೇಶಿಕ ವಿರಚಿತ ಶ್ರೀ ಪಾದುಕಾ ಸಹಸ್ರ ಪದ್ಯ 117 ಸಮರ್ಪಣಾ ಪದ್ಧತಿ. ಪದ್ಯ ಹೀಗಿದೆ. ರಘುಪತಿ ಪದ ಪದ್ಮಾತ್ ರತ್ನಪೀಠೆ ನಿವೇಷ್ಟುಂ ಭರತ ಶಿರಸಿ ಲಗ್ನಾಂ ಪ್ರೇಕ್ಷ್ಯ ಪಾದಾವನಿ ತ್ವಾಂ ಪರಿಣತ ಪುರುಷಾರ್ಥಃ ಪೌರವರ್ಗ ಸ್ವಯಂ ತೇ ವಿಧಿಮಭಜತ ಸರ್ವೋ ವಂದಿ ವೈತಾಳಿಕಾನಾಂ. ಅರ್ಥ ಹೀಗಿದೆ. ಓ ಪಾದುಕೆಯೇ, ನಿನಗೆ ಪಟ್ಟಾಭಿಷೇಕ ಮಾಡುವುದಕ್ಕಾಗಿಯೇ ಭರತನು ಶ್ರೀರಾಮನ ಚರಣಕಮಲಗಳಿಂದ ನಿನ್ನನ್ನು ತಲೆಯ ಮೇಲೆ ವಿಜಯ ಮಾಡಿಸಿಕೊಂಡಾಗ ಕೋಸಲ ದೇಶದ ಸಕಲ ಜನರೂ ತಮಗೆ 4 ವಿಧದ ಪುರುಷಾರ್ಥಗಳೂ ಕೈಗೂಡಿದಂತೆ ಆನಂದಪಟ್ಟು ತಾವಾಗಿಯೇ ನಿನಗೆ ಸುಪ್ರಭಾತ ಹೇಳಿ ನಾನಾ ವಿಧವಾಗಿ ಸ್ತುತಿಸಿದರು. ಹೇ ಪಾದಾವನಿ, ಎಲೈ ಪಾದುಕೆಯೇ, ರಘುಪತಿ ಪದ ಪದ್ಮಾತ್ ಶ್ರೀರಾಮನ ಅಡಿದಾವರೆಗಳಿಂದ ರತ್ನಪೀಠೆ ನಿವೇಷ್ಟುಂ ರತ್ನ ಸಿಂಹಾಸನದ ಪೀಠದಲ್ಲಿ ನಿನ್ನನ್ನು ಪ್ರತಿಷ್ಠಾಪಿಸಲು ಭರತ ಶಿರಸಿ ಲಗ್ನಾಂ ಭರತನ ತಲೆಯ ಮೇಲಿರುವ ತ್ವಾಂ ಪ್ರೇಕ್ಷ್ಯ ನಿನ್ನನ್ನು ನೋಡಿ ಪೌರವರ್ಗ ಪುರಜನರು ಸ್ವಯಂ ತಾವಾಗಿಯೇ ತೇ ನಿನಗೆ ವಂದಿ ವೈಕಾಳಿಕಾನಾಂ ಸುಪ್ರಭಾತ ಹಾಗೂ ಸ್ತುತಿಯ ವಿಧಿಂ ಅಭಜತ ಕಾರ್ಯಗಳನ್ನು ಮಾಡಿದರು. ಕನ್ನಡದ ಪದ್ಯ ಹೀಗಿದೆ. ಶ್ರೀರಾಮಚಂದ್ರ ನಡಿದಾವರೆಗಳಿಂ ರತ್ನಮಯ ಸಿಂಹಾಸನವನ್ನಲಂಕರಿಸಲು ಸುಗ ಭರತನ ಶಿರವ ಸೇರಿಹ ನಿನ್ನಂ ಕಂಡ ನಾಗರಿಕರು ತಮ್ಮಯ ಪುರುಷಾರ್ಥಗಳೆಲ್ಲ ಕೈಗೂಡಿದವೆಂಬಾನಂದದಿಂ ತಾವೇ ವಂದಿಮಾಗದರ ಕಾರ್ಯವಹಿಸಿದರಲ್ಲ. ಶ್ರೀರಾಮನಿಗಾಗಿ ಪರಿತಪಿಸುತ್ತಿದ್ದ ಪುರಜನರು ತಾವಾಗಿಯೇ ಪಾದುಕೆಗಳನ್ನು ಸ್ತುತಿ ಮಾಡಿದರು ಎಂದು ಹೇಳಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಈ ಸಂದರ್ಭವನ್ನು ಸ್ವಲ್ಪ ಕೂಲಂಕುಷವಾಗಿ ನೋಡೋಣ. ಶ್ರೀರಾಮನಿಗೆ ಯುವರಾಜ ಪಟ್ಟ ಕಟ್ಟಬೇಕೆಂದಿದ್ದೇನೆ, ನೀವೇನು ಹೇಳುತ್ತೀರಾ ಎಂದು ದಶರಥ ಪ್ರಜೆಗಳನ್ನು ಕೇಳಿದಾಗ ಅವರೆಲ್ಲ ಸಂತೋಷದಿಂದ ಹುಚ್ಚು ಹಿಡಿದಂತೆ ಕುಣಿದಾಡಿದ್ದರು. ಇದನ್ನು ಕಂಡ ದಶರಥ ಮಹಾರಾಜನಿಗೆ ಒಂದು ನಿಮಿಷ ದಿಗ್ಭ್ರಮೆಯಾಗಿ ಹೋಯಿತು. ಶ್ರೀರಾಮನಿಗೆ ಪಟ್ಟಾಭಿಷೇಕ ಎಂದೊಡನೆ ಜನರು ಈ ಪರಿಯಾಗಿ ಸಂತಸ ಪಡುತ್ತಿದ್ದಾರಲ್ಲ, ಹಾಗಾದರೆ ನನ್ನ ಆಳ್ವಿಕೆ ಚೆನ್ನಾಗಿರಲಿಲ್ಲವೇ ಹಾಗೆಂದುಕೊಂಡವನು ಜನರನ್ನು ಕೇಳಿಯೂ ಬಿಟ್ಟ. ನನ್ನ ಆಳ್ವಿಕೆಯಲ್ಲಿ ಏನು ದೋಷವಿತ್ತು? ನೀವೆಲ್ಲ ಹೀಗೆ ಶ್ರೀರಾಮ ರಾಜನಾಗಲು ಕಾತರಿಸುತ್ತಿದ್ದೀರಲ್ಲ ಎಂದು ಕೇಳಿಯೂ ಬಿಟ್ಟ. ಕಥಂನು ಮಯಿ ಧರ್ಮೇಣ ಪೃಥ್ವಿ ಮನುಷಾಸತಿ ಭವಂತೋ ದೃಷ್ಟ ಮಿಚ್ಚಂತಿ ಯುವರಾಜಂ ಮಮಾತ್ಮಜಂ. ನಾನು ಧರ್ಮದಿಂದ ರಾಜ್ಯವಾಳುತ್ತಿದ್ದರೂ ನನ್ನ ಮಗ ರಾಜನಾಗಬೇಕೆಂದು ಇಷ್ಟೊಂದು ಆತುರ ಪಡುತ್ತಿದ್ದೀರಲ್ಲ, ನನಗೆ ಸಂಶಯವಾಗುತ್ತಿದೆ. ನಿಜ ಹೇಳಿ, ನನ್ನಿಂದ ಏನು ತಪ್ಪಾಗಿದೆ ಆಳ್ವಿಕೆಯಲ್ಲಿ ಎಂದು ಕೇಳುತ್ತಾನೆ. ಆಗ ಪುರಜನರು, ಮಹಾರಾಜ, ಅದು ಹಾಗಲ್ಲ. ನಿನ್ನ ಮಗ ಶ್ರೀರಾಮಚಂದ್ರನು ಸಕಲ ಸದ್ಗುಣಗಳನ್ನು ಹೊಂದಿದ್ದಾನೆ. ಅವನನ್ನು ಸಿಂಹಾಸನದ ಮೇಲೆ ನೋಡುವ ಆತುರ ನಮ್ಮದು ಎಂದು ಹೇಳಿದರು. ಪುರಜನರು ಹಿಗ್ಗುತ್ತಾ ಶ್ರೀರಾಮನ ಸಕಲ ಕಲ್ಯಾಣ ಗುಣಗಳನ್ನು ಒಂದೊಂದೇ ಹೇಳಿ ನಲಿಯುವ ಮಾತುಗಳನ್ನು ವಾಲ್ಮೀಕಿಗಳು ಅಯೋಧ್ಯಾಕಾಂಡದ 2ನೇ ಸರ್ಗದಲ್ಲಿ 24ನೇ ಶ್ಲೋಕದಿಂದ 46ನೇ ಶ್ಲೋಕದವರೆಗೆ ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ಆದರೆ ವಿಧಿಯ ವಿಪರ್ಯಾಸ, ಪುರಜನರ ಈ ಸಂತೋಷ ಒಂದು ದಿನವೂ ಉಳಿಯಲಿಲ್ಲ. ಎಲ್ಲ ಜನರ ಇಚ್ಛೆಗೆ ವಿರೋಧವಾಗಿ ಶ್ರೀರಾಮ, ಅವರ ಕಣ್ಮಣಿ, ಅವರ ಪ್ರಿಯ ಬಂಧು, ರಕ್ಷಕನಾಗಬೇಕಾಗಿದ್ದವನು ಅವರ ಕೈಬಿಟ್ಟು ಕಾಡಿಗೆ ಹೊರಟೇ ಬಿಟ್ಟ. ಇತ್ತ ದುಃಖ ತಾಳಲಾರದೆ ದಶರಥನು ಪ್ರಾಣ ನೀಗಿದ. ದುಃಖ ಅಪವಾದಗಳನ್ನು ತಾಳಲಾರದೆ ಭರತನು ಶ್ರೀರಾಮನನ್ನು ಹಿಂದಕ್ಕೆ ಕರೆತರುವನೆಂದು ಕಾಡಿಗೆ ಹೊರಟಾಗ ಅಯೋಧ್ಯೆಯ ಜನರೆಲ್ಲ ಅವನ ಹಿಂದೆಯೇ ಹೊರಟರು. ಶ್ರೀರಾಮನನ್ನು ಹೇಗಾದರೂ ಒಪ್ಪಿಸಿ ಮತ್ತೆ ಅಯೋಧ್ಯೆಗೆ ಕರೆತರಬೇಕೆಂಬುದೇ ಅವರ ಏಕೈಕ ಅಪೇಕ್ಷೆಯಾಗಿತ್ತು. ಮುಂದೆ ಚಿತ್ರಕೂಟದಲ್ಲಿ ಶ್ರೀರಾಮನ ಭರತನ ನಡುವೆ ನಡೆದ ವಾದ ವಿವಾದಗಳನ್ನು ಕೇಳಿ ಅವರೆಲ್ಲ ದಂಗಾಗಿದ್ದರು. ಶ್ರೀರಾಮಚಂದ್ರನಷ್ಟೇ ಭರತನೂ ಸದ್ಗುಣಿ ಎಂದು ಅರಿವಾಗಿತ್ತು. ಶ್ರೀರಾಮನ ಮತ್ತಷ್ಟು ಸದ್ಗುಣಗಳನ್ನು ಅವರು ಅನುಭವಿಸಿದ್ದರು. ಅವನ ಪಿತೃವಾಕ್ಯ ಪರಿಪಾಲನೆ, ದೃಢ ನಿಶ್ಚಯ, ಇದೆಲ್ಲವನ್ನೂ ನೋಡಿ ಅವರು ಸಂತೋಷಪಟ್ಟು ಹೆಮ್ಮೆ ಪಟ್ಟುಕೊಂಡರು. ಶ್ರೀರಾಮಚಂದ್ರನ ಆದರ್ಶ ಗುಣಗಳಿಗೆ ಅವರು ಬೆರಗಾಗಿ ಹೋಗಿದ್ದರು. ಶ್ರೀರಾಮ ಈಗ ಅಯೋಧ್ಯೆಗೆ ಹಿಂತಿರುಗಿ ಬರುವುದಿಲ್ಲ ಎಂದು ಅರಿವಾಗಿತ್ತು. ಹಾಗೆಯೇ 14 ವರ್ಷಗಳ ನಂತರ ಹಿಂತಿರುಗಿ ಬಂದು ರಾಜ್ಯವನ್ನು ವಹಿಸಿಕೊಳ್ಳುತ್ತಾನೆಂಬ ಭರವಸೆಯೂ ಸಿಕ್ಕಿತ್ತು. ಶ್ರೀರಾಮನು ವಸಿಷ್ಠರ ಸಲಹೆಯಂತೆ
ಪಾದುಕೆಗಳನ್ನು ತಾನು ಏರಿ ನಿಂತು ಅವುಗಳನ್ನು ತನ್ನ ಬದಲಿಗೆ ನ್ಯಾಸವಾಗಿ ಭರತನಿಗೆ ಕೊಟ್ಟಾಗ ಭರತನಂತೆ ಪುರಜನರು ಸಮಾಧಾನದ ನಿಟ್ಟುಸಿರು ಬಿಟ್ಟರು. ಶ್ರೀರಾಮನಿಗೆ ಬದಲಾಗಿ ಅವನ ಪಾದುಕೆಗಳನ್ನು ಅಯೋಧ್ಯೆಗೆ ತೆಗೆದುಕೊಂಡು ಹೋಗಲು ಒಪ್ಪಿಕೊಂಡರು. ಭರತನು ಪಾದುಕೆಗಳನ್ನು ತಲೆಯ ಮೇಲೆ ಇಟ್ಟುಕೊಂಡಾಗ ಶ್ರೀರಾಮನೇ ಅಯೋಧ್ಯೆಗೆ ಹಿಂತಿರುಗುತ್ತಿದ್ದಾನೇನೋ ಎನ್ನುವಷ್ಟು ಸಂತೋಷವಾಗಿತ್ತು ಕೋಸಲದ ಜನರಿಗೆ. ಪಾದುಕೆಗಳನ್ನೇ ಶ್ರೀರಾಮನೆಂದು ಭಾವಿಸುತ್ತಾ ಪಾದುಕೆಗಳನ್ನು ಸ್ತುತಿಸತೊಡಗಿದರು ಎನ್ನುತ್ತಾರೆ ಶ್ರೀ ವೇದಾಂತ ದೇಶಿಕರು. ಮುಂದೆ ಪಟ್ಟದಾನೆಯ ನೆತ್ತಿಯ ಮೇಲೆ ಪಾದುಕೆಗಳನ್ನು ಕೂರಿಸಿ ಅಯೋಧ್ಯೆಯನ್ನು ತಲುಪಿದ ಜನರು ಧನ್ಯರಾಗಿದ್ದರು. ಶ್ರೀರಾಮನಿಲ್ಲದ ಅಯೋಧ್ಯೆಯಲ್ಲಿ ತಾನಿರಲಾರದೆ ಭರತ 14 ವರ್ಷ ನಂದಿಗ್ರಾಮದಲ್ಲಿ ಶ್ರೀರಾಮನಿಗಾಗಿ ಕಾಯುತ್ತೇನೆಂದು ಹೊರಟನು. ಹೋಗುವಾಗ ಪಾದುಕೆಗಳನ್ನು ತನ್ನ ತಲೆಯ ಮೇಲಿಟ್ಟುಕೊಂಡು ಹೊರಟನು. ಕರೆಯದಿದ್ದರೂ ತಾವಾಗಿಯೇ ಅಯೋಧ್ಯೆಯ ಜನರೆಲ್ಲ ಭರತನ ಹಿಂದೆ ಹೊರಟರು ಎಂದಿದ್ದಾರೆ ಶ್ರೀ ವಾಲ್ಮೀಕಿ ಮಹರ್ಷಿಗಳು. ಬಲಂಚ ತದನಾಹೂತಂ ಗಜಾಶ್ಚ ರಥಸಂಕುಲಂ ಪ್ರಯಯೌ ಭರತೆ ಯಾತೆ ಸರ್ವೇ ಚ ಪುರವಾಸಿನಃ ರಥಸ್ಥಃ ಸ ಹಿ ಧರ್ಮಾತ್ಮ ಭರತೋ ಭ್ರಾತೃವತ್ಸಲಃ ನಂದಿಗ್ರಾಮಂ ಯಯೌ ತೂರ್ಣಂ ಶಿರಸ್ಯಾಧಾಯ ಪಾದುಕೆ. ಕಾಯ ವಾಚ ಮನಸ ಶ್ರೀರಾಮನನ್ನು ಪ್ರೀತಿಸುತ್ತಿದ್ದ ಅವನನ್ನು ಬಿಟ್ಟಿರಲಾರದ ಕೋಸಲದ ಜನರಿಗೆ ಅವನ ಬದಲಾಗಿ ಶ್ರೀರಾಮನ ಪಾದುಕೆಗಳು ದೊರೆತದ್ದು ಸ್ವರ್ಗವೇ ದೊರೆತಂತೆ ಆಗಿತ್ತು. ಒಬ್ಬ ಮನುಷ್ಯನ ಜೀವಿತದ ಉದ್ದೇಶವೇ ಧರ್ಮ, ಅರ್ಥ, ಕಾಮ, ಮೋಕ್ಷಗಳಾಗಿರುತ್ತದೆ. ಆಗಲೇ ಜೀವನ ಸಾರ್ಥಕ. ಶ್ರೀ ವೇದಾಂತ ದೇಶಿಕರು ಹೇಳುತ್ತಾರೆ, ಶ್ರೀರಾಮನ ಪಾದುಕೆಗಳು ಭರತನಂತಹ ಸದ್ಗುಣಿಯ ಶಿರವನ್ನು ಅಲಂಕರಿಸಿದಾಗ ಅದನ್ನು ನೋಡಿ ಜನರಿಗೆ ತಮ್ಮ ಜೀವನ ಸಾರ್ಥಕವೆನಿಸಿತ್ತು. 4 ವಿಧದ ಪುರುಷಾರ್ಥಗಳು ಪಾದುಕಾದೇವಿಯಿಂದ ದೊರೆತಂತಾಗಿ ಅವಳನ್ನು ಸ್ತುತಿಸತೊಡಗಿದ್ದರು ಎಂದಿದ್ದಾರೆ. ರಾಜನಿಗೆ ಪ್ರತಿದಿನ ಬೆಳಗ್ಗೆ ವಂದಿ ಮಾಗದರು ಸುಪ್ರಭಾತ ಸ್ತುತಿಗಳನ್ನು ಹಾಡುತ್ತಾರೆ. ಇಲ್ಲಿ ಪಾದುಕಾದೇವಿ ಅವರ ಮಹಾರಾಜ್ಞಿ. ಶ್ರೀರಾಮನ ಪಾದಗಳ ಕಾಂತಿಯಿಂದಲೇ ಅವಳಿಗೆ ಪಟ್ಟಾಭಿಷೇಕ ನಡೆದು ಹೋಗಿತ್ತು. ಭರತನ ಶಿರವೇ ಅತ್ಯುತ್ತಮ ಕೋಸಲ ಸಿಂಹಾಸನವಾಯಿತು. ಅದನ್ನು ಏರಿ ನಿಂತ ಪಾದುಕೆಗಳನ್ನು ಪುರಜನರು ವಂದಿ ವೈತಾಳಿಕರಂತೆ ಆನಂದದಿಂದ ಸ್ತುತಿಸಲು ಪ್ರಾರಂಭಿಸಿದರು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಹೀಗೆ ಪಾದುಕಾ ಪಟ್ಟಾಭಿಷೇಕವನ್ನು ಹಂತ ಹಂತವಾಗಿ ಒಂದೊಂದೇ ಶ್ಲೋಕಗಳ ಮೂಲಕ ಶ್ರೀ ವಾಲ್ಮೀಕಿ ರಾಮಾಯಣದ ಉದ್ದೇಶ ಆಶಯಗಳಿಗೆ ಸ್ವಲ್ಪವೂ ಚ್ಯುತಿ ಬಾರದಂತೆ ಶ್ರೀ ವೇದಾಂತ ದೇಶಿಕರು ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ಇನ್ನು ಆಳ್ವಾರರ ವೈಭವವನ್ನು ತೆಗೆದುಕೊಂಡರೆ ಮೊದಲು ಶ್ರೀರಂಗದಲ್ಲಿ ನಂಪೆರುಮಾಳ್ ಸನ್ನಿಧಿಯಲ್ಲಿ ವೈಕುಂಠ ಏಕಾದಶಿಯ ಮೊದಲು ಪಗಲ್ಪತ್ತು ಎಂದು ಸಂಸ್ಕೃತ ವೇದ ಪಾರಾಯಣ ನಡೆಯುತ್ತಿತ್ತಂತೆ. ತಿರುಮಂಗೈ ಆಳ್ವಾರರು ನಂಪೆರುಮಾಳಿಗೆ ನಮ್ಮಾಳ್ವಾರರ ತಿರುವಾಮಳಿಯ ಸೇವೆಯೂ ನಡೆಯಬೇಕೆಂದು ಆಸೆಯಿಂದ ಕಾರ್ತೀಕ ದೀಪದ ದಿನ ಶ್ರೀರಂಗದಿಂದ ಹೊರಟು ಆಳ್ವಾರ್ ತಿರುನಗರಿಗೆ ಬಂದು ಶ್ರೀ ಆದಿನಾಥ ಪೆರುಮಾಳ್ ಪಾದಪದ್ಮಗಳಿಂದ ಶಟಾರಿ ಪಾದುಕಾ ಸ್ವರೂಪಿ ನಮ್ಮಾಳ್ವಾರರನ್ನು ಹೊರಡಿಸಿಕೊಂಡು ಭರತನ ಹಾಗೆ ನಮ್ಮಾಳ್ವಾರರನ್ನು ತಲೆಯ ಮೇಲಿಟ್ಟುಕೊಂಡು ಶ್ರೀರಂಗಕ್ಕೆ ಬಂದು ವೈಕುಂಠ ಏಕಾದಶಿಯ ಮೊದಲ ದಿನದಿಂದ ರಾಪತ್ತು ಎಂದು ರಾತ್ರಿಯಲ್ಲಿ ನಮ್ಮಾಳ್ವಾರರ ತಿರುವಾಯ್ಮೊಳಿಯ ಅಧ್ಯಯನ ನಂಪೆರುಮಾಳ್ ಮುಂದೆ ನಡೆಸುತ್ತಿದ್ದರಂತೆ. 10 ದಿನಗಳ ನಂತರ ಮತ್ತೆ ನಮ್ಮಾಳ್ವಾರರನ್ನು ವಿಜಯ ಮಾಡಿಕೊಂಡು ಆಳ್ವಾರ್ ತಿರುನಗರಿಯಲ್ಲಿ ಪುನರ್ ಪ್ರತಿಷ್ಠಾಪನೆ ಮಾಡುತ್ತಿದ್ದರಂತೆ. ಆ ವೇಳೆಗೆ ತಮಿಳಿನ ತೈ ಮಾಸದ ಹಸ್ತ ನಕ್ಷತ್ರ, ಅಂದರೆ ಕನ್ನಡದ ಪುಷ್ಯ ಮಾಸದ ಹಸ್ತ ನಕ್ಷತ್ರ. ಅಂದಿನಿಂದ ಇಂದಿನವರೆಗೂ ಶ್ರೀ ವೈಷ್ಣವ ದೇವಾಲಯಗಳಲ್ಲಿ ಮತ್ತು ಮನೆಗಳಲ್ಲಿ ನಮ್ಮಾಳ್ವಾರರು ತಿರುನಗರಿಯಲ್ಲಿ ಇಲ್ಲದೇ ಇರುವಷ್ಟು ದಿನ, ಅಂದರೆ ಕಾರ್ತೀಕ ದೀಪೋತ್ಸವದಿಂದ ತೈ ಮಾಸದ ಹಸ್ತ ನಕ್ಷತ್ರದವರೆಗೆ ಅನಧ್ಯಯನ ಎಂದು ಪರಿಗಣಿಸಲಾಗುತ್ತಿದೆ. ಆ ದಿನಗಳಲ್ಲಿ 4000 ದಿವ್ಯ ಪ್ರಬಂಧ ಪಾರಾಯಣ ಮಾಡುವುದಿಲ್ಲ ಮತ್ತು ದೇವಾಲಯಗಳಲ್ಲಿ ಶಟಾರಿ ಸೇವೆ ಸಹ ಇರುವುದಿಲ್ಲ. ತಿರುಮಂಗೈ ಆಳ್ವಾರರ ಕಾಲದಲ್ಲಿ ನಮ್ಮಾಳ್ವಾರರ ತಿರುವಾಯ್ಮೊಳಿ ಸೇವೆ ಮಾತ್ರ ರಾಪತ್ತಿನಲ್ಲಿ ನಡೆಯುತ್ತಿತ್ತು. ಕ್ರಮೇಣ ಉಳಿದ ಆಳ್ವಾರುಗಳ ದಿವ್ಯ ಪ್ರಬಂಧಗಳು ಅದರಲ್ಲಿ ಸೇರಿಸಲಾಯಿತು ಎನ್ನುತ್ತಾರೆ. ಶ್ರೀ ಭಗವದ್ ರಾಮಾನುಜರ ಕಾಲದಲ್ಲಿ ಶ್ರೀರಂಗದಲ್ಲಿ ಎಲ್ಲ ಆಳ್ವಾರುಗಳ ಪ್ರತಿಷ್ಠಾಪನೆಯಾಗಿ ಪಗಲ್ಪತ್ತು ರಾಪತ್ತು ಎಲ್ಲ ವ್ಯವಸ್ಥಿತವಾಗಿ ನಡೆಯುವಂತೆ ಏರ್ಪಾಡಾಯಿತು ಎಂದು ಹೇಳುತ್ತಾರೆ. ಆ ಸಂಪ್ರದಾಯ ಇಲ್ಲಿಯವರೆಗೂ ನಡೆದುಕೊಂಡು ಬಂದಿದೆ. ನನಗೆ ತಿಳಿದಷ್ಟನ್ನು ಹೇಳುತ್ತಿದ್ದೇನೆ, ತಪ್ಪಿದ್ದರೆ ಕ್ಷಮಿಸಿ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀ ರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ.